ರೈತರ ಸಮಸ್ಯೆಗಳ ಕುರಿತು ಏನಾದರೂ ಕಣ್ಣ ಮುಚ್ಚಾಲೆ ಆಟ ಆಡಿದ್ರೆ ರೈತರನ್ನ ಎದುರು ಹಾಕಿಕೊಂಡು ಸರ್ಕಾರ ನಡೆದಿಲ್ಲ. ನಿಮ್ಮ ರಾಜಕೀಯ ಆಟಗಳದಲ್ಲ, ನೀವು ಅವ್ರ ಟೀಕೆ ಮಾಡೋದು, ಅವ್ರು ನಿಮಗೆ ಟೀಕೆ ಮಾಡೋದು, ಇದ್ರಾಗೆ 5 ವರ್ಷಗಳು ಕಳ್ಕೊತ ಹೋಗಿರಿ ನೀವು. ನಿಮ್ಮ ಸರ್ಕಾರಗಳೇನಿದ್ರು ರೈತರಿಗೆ ಸ್ಪಂದಿಸಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ. ರಾಜ್ಯ ಸರ್ಕಾರವು ರೈತರ ಸಾಲ ಮನ್ನಾ ಹಾಗೂ ರಾಜ್ಯವನ್ನು ಬರಪೀಡಿತ ಎಂದು ಘೋಷಿಸುವಂತೆ ಆಗ್ರಹಿಸಿ ರೈತರು ದೇವರಹಿಪ್ಪರಗಿ ತಹಶೀಲ್ದಾರ್ ಅವರಿಗೆ ಮನವಿ ನೀಡಿದರು. ಅನ್ನದಾತ ರೈತರ ಬದುಕನ್ನು ಉಳಿಸುವ ಉದ್ದೇಶದಿಂದ ಅವರ ನ್ಯಾಯಸಮ್ಮತ ಹಕ್ಕುಗಳಿಗಾಗಿ ಧ್ವನಿ ಎತ್ತಲು ಒಂದಾಗಿದ್ದೇವೆ. ದೇಶದ ಬೆನ್ನೆಲುಬು ರೈತ ಸುಖವಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ. ಆದರೆ ಇಂದು ನಮ್ಮ ರಾಜ್ಯದ ರೈತರು ಸಂಕಷ್ಟದ ಬದುಕು ನಡೆಸುತ್ತಿದ್ದಾರೆ. ಮಳೆಯ ಕೊರತೆಯಿಂದ ಬೆಳೆಗಳು ಹಾಳಾಗಿವೆ. ಬಿತ್ತನೆ ಮಾಡಿದ ರೈತರಿಗೆ ಸರಿಯಾದ ಇಳುವರಿ ಸಿಗಲಿಲ್ಲ. ಬೆಳೆ ನಾಶವಾದರೂ ಸಾಲ ಮಾತ್ರ ಹಾಗೆಯೇ ಉಳಿದಿದೆ. ಬ್ಯಾಂಕ್ ಸಾಲ, ಸಹಕಾರಿ ಸಂಘಗಳ ಸಾಲ, ಖಾಸಗಿ ಸಾಲ ಎಲ್ಲದರ ಒತ್ತಡದಿಂದ ರೈತರು ಮಾನಸಿಕವಾಗಿ ಕುಗ್ಗಿದ್ದಾರೆ. ಅನೇಕ ಕುಟುಂಬಗಳು ಜೀವನ ನಡೆಸುವುದೇ ಕಷ್ಟವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ತಕ್ಷಣ ರಾಜ್ಯದ ಬರಪೀಡಿತ ಪ್ರದೇಶಗಳನ್ನು ಅಧಿಕೃತವಾಗಿ ಘೋಷಿಸಬೇಕು. ಬರ ಘೋಷಣೆಯಿಂದ ಮಾತ್ರ ರೈತರಿಗೆ ಪರಿಹಾರ, ವಿಶೇಷ ಪ್ಯಾಕೇಜ್ ಹಾಗೂ ಅಗತ್ಯ ನೆರವು ದೊರೆಯುತ್ತದೆ. ಆದ್ದರಿಂದ ಈ ವಿಷಯದಲ್ಲಿ ಯಾವುದೇ ವಿಳಂಬ ಮಾಡದೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಸರ್ಕಾರಕ್ಕೆ ವಿನಂತಿ ಏನೆಂದರೆ, ರೈತರ ಸಮಸ್ಯೆಗಳನ್ನು ರಾಜಕೀಯ ದೃಷ್ಟಿಯಿಂದ ನೋಡಬೇಡಿ. ಇದು ಲಕ್ಷಾಂತರ ಕುಟುಂಬಗಳ ಬದುಕಿನ ಪ್ರಶ್ನೆ. ರೈತ ಉಳಿದರೆ ದೇಶ ಉಳಿಯುತ್ತದೆ. ರೈತನ ಕಣ್ಣೀರು ಒರೆಸುವುದು ಸರ್ಕಾರದ ಮೊದಲ ಕರ್ತವ್ಯವಾಗಬೇಕು ಎಂದು ರೈತರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಈರಣ್ಣ ಕುಳೆಮುಟಗಿ ಹಾಗೂ ಮಹಿಳಾ ತಾಲೂಕು ಅಧ್ಯಕ್ಷರು ಚೆನ್ನಮ್ಮ ಮೇತ್ರಿ, ಇಂಗಳಗಿ ಗ್ರಾಮ ಘಟಕದ ಅಧ್ಯಕ್ಷರು ಅಂಬರೀಶ್ ಸರೂರ್, ಶಂಕರಗೌಡ ಬಿರಾದರ್, ಸಂಗು ಪೂಜಾರಿ, ಮುತ್ತು ನಾದ್, ಪ್ರವೀಣ್ ದಂಡೋತಿ ಹಾಗೂ ಸಮಸ್ತ ರೈತ ಬಾಂಧವರು ಉಪಸ್ಥಿತರಿದ್ದರು. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಸುತ್ತಮುತ್ತಲಿನ ಹರನಾಳಿ, ಇಂಗಳಗಿ ಹಾಗೂ ಹಿಟ್ನಳ್ಳಿ, ಬಡಗಾನೂರ ಸುತ್ತಮುತ್ತಲ ಎಲ್ಲ ಇವರು ಅನ್ನೋದು ಎಲ್ಲ ದೇವರಪುರಿ ತಾಲೂಕಿನ ಎಲ್ಲ ಹಳ್ಳಿಯ ರೈತ ಬಾಂಧವರಿಗೆಲ್ಲ ತಾಯಂದಿರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಜೂನದಿಂದ ಮಳೆ ಕಣ್ಣು ಮುಚ್ಚಾಲೆ ಆಡ್ಲಕತ್ತಿಂದ ಹಿಂದಕ್ಕವರೆಗೆ ಮಳೆ ಇಲ್ಲ. ರೈತರು ಸಾಲ ಸೂಲ ಮಾಡಿ ಹತ್ತಿ ತೊಗರಿ ಬಿತ್ತಿದ್ದು ಎಲ್ಲ ಬೆಳೆ ಒಣಗಿ ನಾಶ ಆಗ್ಯಾವ. ಆದರೆ ಆದ ಕಾರಣ ನಾವು ಶೀಘ್ರದಲ್ಲೇ ರೈತರಿಗೆ ವಿಶೇಷ ಪ್ಯಾಕೇಜ್ ಮುಖಾಂತರ ರೈತರ ಅಕೌಂಟ್ಗೆ ದುಡ್ಡು ಬರುವಂಗ ತಾಲೂಕಾ ದಂಡಾಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಹಾಗೂ ದನಕರುಗಳು ನೀರಿಲ್ಲಾರದೆ, ಪ್ರಾಣಿ ಪಕ್ಷಿಗಳು ನೀರಿಲ್ಲಾರದೆ ಬಡದಾಡಿ ಸಾಯಲಕತ್ತಾವ. ಈಗಾಗಲೇ ಆಲ್ಮಟ್ಟಿ ಡ್ಯಾಮ್ ತುಂಬಿರ್ತದೆ. ಅದಕ್ಕೆ ಕೆರೆ ತುಂಬು ಯೋಜನೆ ಮುಖಾಂತರ ಕೆರೆಗಳು ತುಂಬುವಂತ ಯೋಜನೆಯನ್ನು ತಾಲೂಕಾ ದಂಡಾಧಿಕಾರಿಗಳು ಮಾಡಬೇಕು. ಅದರಾಗಿ ವಿಶೇಷವಾಗಿ ರೈತರು ಸಾಲ ಸೂಲ ಮಾಡಿ ಬಿತ್ತಿದಕ್ಕೆ ಏನೇನು ಇಲ್ಲ ಎಲ್ಲ ಬೆಳೆ ಒಣಗಿ ಹೋಗಿ ರೈತರ ಸಾಲ ರಾಷ್ಟ್ರೀಕೃತ ಬ್ಯಾಂಕಿಂದು ಹಾಗೂ ಸಹಕಾರಿ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಬೇಕಂತ ವಿಶೇಷವಾಗಿ ಅರ್ಜಿ ಮುಖಾಂತರ ತಾಲೂಕಾ ದಂಡಾಧಿಕಾರಿಗಳ ಆಗ್ರಹವನ್ನು ಮಾಡುತ್ತೇನೆ. ಅದಕ್ಕಾಗಿ ಬರಗಾಲ ಘೋಷಣೆ ಮಾಡಬೇಕ್ರಿ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೂಡಲೇ ಸ್ಪಂದಿಸಿ ರೈತರನ್ನ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಈಗಾಗಲೇ ತೊಗರಿ ಬೀಜ, ಹತ್ತಿ ಬೀಜ ಎಲ್ಲ ಹೋಗಿ ಬಿತ್ತಾರೆ. ಅವು ಏನು ನಾಟಕೊಂಡ್ಕೆ ಅಟೆ ಕೂತಾವ, ಅವು ಒಂಥರ ಪೂರ ಕಮರ್ಲಕತ್ತಾವ. ಅದರ ಸಂಬಂಧ ಏನೇ ಪರಿಸ್ಥಿತಿಗಳೇ ಕೆನಾಲಕ್ಕೆ ನೀರು ಬಿಡಬೇಕು. ದನಕರಿಗಳಿಗೆ ನೀರಿಲ್ಲ. ಹಿಂಗೆ ಅದರ ಪರಿಸ್ಥಿತಿ ರೈತರದು ಭಾಳ ದುಸ್ಥಿತಿ ಅದ. KB ಅವರು ಅಂತರ ಕರೆಂಟ್ ಅಂತರ ಅವ್ರು ಏನಿದ್ರು ನೀರು ಕೊಡೋದಿಲ್ಲ, ಇಲ್ಲಿಗೂ ನೀರು ಕೊಡೋದಿಲ್ಲ. ಅದಕ್ಕೆ ಅಷ್ಟು ಮಂದಿ ಸ್ಪಂದಿಸಿ ರೈತರನ್ನ ಸಂಕಷ್ಟಗಳಿಗೆ ಮಾಡ್ತಿರತ್ತೇಳಿ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಇವತ್ತು ಈ ಒಂದು ಮಳೆ ಆಗೋದ ಕಾರಣದಿಂದ ನಾವೆಲ್ಲರೂ ಮಾನ್ಯ ದೇವರಿಪ್ಪರಿಗೆ ತಹಶೀಲ್ದಾರ್ ಸಾಹೇಬರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಮಳೆ ಆಲಿಮಟ್ಟಿ ಜಲಾಶಯದಲ್ಲಿ ಮಹಾರಾಷ್ಟ್ರದಲ್ಲಿ ಅತಿಯಾಗಿ ಮಳೆ ಆಗೋದ್ರಿಂದ ಆಲಿಮಟ್ಟಿ ಜಲಾಶಯವನ್ನು ತುಂಬಿದೆ. ಹಾಗಾಗಿ ಈಗ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕಾಲುವೆಯನ್ನು ಹರಿಸಬೇಕು. ಮುಳವಾಡ ಏತನೀರು ಕಾಲುವೆ 1ನೇ ಹಂತ, 2ನೇ ಹಂತ, 3ನೇ ಹಂತವಾಗಿ ವಿಜಯಪುರ ಜಿಲ್ಲೆ ಸಂಪೂರ್ಣವಾಗಿ ಕೆರೆಗಳನ್ನು ತುಂಬಬೇಕು. ಸಂಪೂರ್ಣ ಕೆರೆಗಳನ್ನು ತುಂಬಬೇಕು. ಮತ್ತು ನಮ್ಮ ರೈತರಿಗೆ ಬಿತ್ತನೆ ಮಾಡಿದ್ದಾರೆ. ಈಗಾಗಲೇ ಅವು ಮೊಳಕೆ ಹೊಡೆದವ, ಬೋರ ಬಾವಿ ಇದ್ದು ಅವು ಮಳೆಯನ್ನು ಜಗತ್ತಾವ ತಿಳ್ಕೊಂಡು ಅವ್ರು ಮಾಡಿದ್ರೆ ಅದಕ್ಕೆ ಬೆಳೆಯನ್ನು ಒಣಗಲಿಕ್ಕತ್ತಾವ. ಆದಷ್ಟು ಬೇಗ ಸರ್ಕಾರ ನಮ್ಗೆ ರೈತರಿಗೊಂದು ಒಳ್ಳೆಯ ಅನುಕೂಲ ಮಾಡಲಿ, ಕೆರೆಗಳನ್ನು ತುಂಬಿಸಲಿ. ಇಲ್ಲಾಂದ್ರೆ ನಾವು ಮುಂದೆ ಒಂದು ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ ಅಂತ ಹೇಳಿ ನಾನು ಹೇಳ್ಬೋದು. ಕರ್ನಾಟಕ
ರೈತರಿಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ರೈತರೆಲ್ಲರೂ ಬರಗಾಲಿದ್ದ ಕಾರಣ ಸಂಕಷ್ಟ ಎದುರಿಸುತ್ತಿದ್ದು, ಏನೇ ಈ ಕ್ಯಾನಲ್ ನೀರಾವರಿ ಆಗಿರ್ಬೋದು, ಕೆರೆಗಳ ನೀರು ತುಂಬುವ ಯೋಜನೆಗಳಾಗಿರ್ಬೋದು, ಶೀಘ್ರವಾಗಿ ಸ್ಪಂದಿಸಿ ಆ ನೀರಾವರಿ ಸಮಸ್ಯೆಗಳನ್ನು ಬಗೆಹರಿಸಿ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡಿ ರೈತರಿಗೆ ಆಸರೆ ಆಗಬೇಕಂತೇಳಿ ಈ ಮುಖಾಂತರ ಮನವಿ ಮಾಡಿಕೊಂಡು, ರೈತರ ಸಮಸ್ಯೆಗಳ ಕುರಿತು ಏನಾದರೂ ಕಣ್ಣ ಮುಚ್ಚಾಲೆ ಆಟ ಆಡಿದ್ರೆ ರೈತರನ್ನೇ ಎದುರು ಹಾಕಿಕೊಂಡು ಸರ್ಕಾರ ನಡೆದಿಲ್ಲ. ಮುಂದಿನ ದಿನಮಾನಗಳಲ್ಲಿ ನೀವು ಸರ್ಕಾರ ನಡೆಸಬೇಕಂದ್ರೆ ರೈತರನ್ನ ಏನೇ ಸಮಸ್ಯೆ ಸಂಕಷ್ಟ ಅನಿವಾರ್ಯ ಕಾರಣದಿಂದ ಬರಗಾಲಿದ್ದ ಕಾರಣ ಸಂಕಷ್ಟದಾಗ ರೈತರಿದ್ದ ಕಾರಣ ರೈತರನ್ನ ಸಂಕಷ್ಟದಿಂದ ಪಾರ ಮಾಡಿ ಮುಂದಿನ ಜಾಗೃತಿ ತೆಗೆದುಕೊಳ್ಳಬೇಕಾಗಿ ಈ ಮುಖಾಂತರ ತಿಳಿಸುತ್ತೇನೆ. ಬರಗಾಲ ಘೋಷಣೆಯನ್ನು ಮಾಡಬೇಕು, ಪರಿಹಾರ ಮಾಡಬೇಕು. ಇಲ್ಲದಿದ್ದರೆ ನಾವು ಮುಂದಿನ ದಿನಮಾನಗಳಲ್ಲಿ ಬರೀ ಹೋರಾಟ ಮಾಡ್ತಾ ಹೇಳ್ತೇವೆ. ನಿಮಗೆ ಬರೀ ನೀವು ಅದು ಆಶ್ವಾಸನೆ ಹೇಳ್ತಾರೆ ತಿಳ್ಕೊಬೇಡ್ರಿ. ನೀವು ನಿಮ್ಮ ಏನೋ ರಾಜಕೀಯ ಆಟಗಳದಲ್ಲ, ನೀವು ಅವ್ರ ಟೀಕೆ ಮಾಡೋದು, ಅವ್ರು ನಿಮಗೆ ಟೀಕೆ ಮಾಡೋದು, ಇದ್ರಾಗೆ 5 ವರ್ಷಗಳು ಕಳ್ಕೊತ ಹೋಗಿರಿ. ನೀವು ನಿಮ್ಮ ಸರ್ಕಾರಗಳು ಏನಿದ್ರು ರೈತರಿಗೆ ಸ್ಪಂದಿಸಬೇಕು. ರೈತರ ಹಣ ತಿನ್ನಕತ್ತೀರಿ ನೀವು, ಅದು ನಿಮ್ಮ ತಲೆಯಾಗಿರ್ಬೇಕು. ಬರೀ ಬೆನ್ನೂರು ಉಣ್ಣಕತ್ತೀವಿ. ನೀವು 5 ವರ್ಷ ಮುಗಿಸಕ್ಕೆ ಹೋಗ್ಬೇಡ್ರಿ. ಆದಷ್ಟು ಬೇಗ ನೀವು ರೈತರ ಸಾಲ ಮನ್ನಾ ಮಾಡದಿದ್ದರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ಈ ಮೂಲಕ ಎಚ್ಚರಿಕೆ ಕೊಡ್ತೇವೆ.